ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರೇ, ಹಾಗೂ ಈ ಜನಾಂಗದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳೇ, ಹಾಗೂ ಮೂಲ ಹೋರಾಟಗಾರರಾಗಿರ್ತಕ್ಕಂಥ ಮೀಸಲಾತಿಯ ಮೂಲ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣರೇ, ಹಾಗೂ ನಮ್ಮ ನಿಗಮಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಪ್ರಸಾದ್ ಅಣ್ಣವರೇ, ವೇದಿಕೆ ಮೇಲೆ ತುಂಬ ಜನ ಕೂತಿದ್ದೀರಿ. ಎಲ್ಲ ನನ್ನ ನಾಯಕರು ಕೂಡ ಟೈಮ್ ಈಗಾಗಲೇ ಲೇಟ್ ಆಗಿದೆ, ಹೊಟ್ಟೆ ಇಲ್ಲಿ ಓಡಾಡ್ತಾ ಇದೆ. ಈಗಾಗಲೇ ಆದಿಜಂಬವನ ಪೂಜೆಗೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಸಾಹೇಬ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ನಂದು ರೋಡ್ ಪೂಜೆಗಳಿದೆ. ಸೊ ಆದರೂ ಕೂಡ ಇವತ್ತು ವಿಶೇಷವಾದಂತೆ ಅಂದರೆ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಪ್ರತಿ ವರ್ಷ ಬಂದು ಆದಿಜಂಬವನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಅದೇ ಸಂಪ್ರದಾಯ ಪ್ರಕಾರವಾಗಿ ಬರ್ತಾಯಿದ್ರು. ಇಡೀ ಮುಳಬಾಗಿಲು ತಾಲೂಕಲ್ಲಿ ಯಾವುದೇ ದೇವಸ್ಥಾನ ಆದರೂ ಕೂಡ ಕುರುಡುಮಲೆ ಆಗಲಿ ಗರುಡ ಆಗಲಿ ಎಲ್ಲ ಕಡೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯವನ್ನು ಏನು ಬೆಳೆಸ್ಕೊಂಡಿದ್ದಾರೆ. ಬಹುಶಃ ಈ ಒಂದು ಜಾತ್ರೆಯಲ್ಲಿ ಮಾತ್ರ ನಾವೆಲ್ಲ ಜನಾಂಗದವ್ರು ಬಂದು ಇವತ್ತು ದೀಪಲೊತ್ತಿ ದೇವ್ರನ್ನ ಪೂಜೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಈಗ ತಾನೇ ನಮ್ಮ ಶಂಕರಣ್ಣ ಒಂದು ಮಾತು ಹೇಳ್ತಾ ಇದ್ರು, ಆದಿ ಅಂದರೆ ಮೂಲ, ಆದಿ ಅಂದರೆ ಮೂಲ ಅಂದರೆ ಭೂಮಿ ಹುಟ್ಟಕ್ಕಿಂತ ಮುಂಚೆ ಆದಿಜಂಬ ಹುಟ್ಟಿದ್ದ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಇದೆ. ಒಟ್ಟು ಆದಿಜಂಬವನು ಯಾರ ಜಾತಿ ಸೀಮಿತ ಅಲ್ಲ, ಇವರೊಬ್ಬ ಮಹಾನ್ ಭಾವ, ಅಂದರೆ ದೇವರಿಗಿಂತ ಹೆಚ್ಚಿನ ಇರ್ತಕ್ಕಂಥ ಒಂದು ವ್ಯಕ್ತಿ. ಸೊ ಅದರಿಂದ ಈ ಆದಿಜಂಬನ ಪೂಜೆಯನ್ನ ಇಡೀ ನಮ್ಮ ಕಮ್ಯುನಿಟಿಯವರು ಏನು ಪ್ರತಿ ವರ್ಷ ನಿಮ್ಮ ಹಬ್ಬಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಬರ್ತಾ ಇದ್ದೀನಿ. ನಾನು MLA ಆಗಿ ಬರೋಕ್ಕಿಂತ ಮುಂಚೆ ಸುಮಾರು 8 ವರ್ಷಗಳಿಂದ ಈ ದೇವಸ್ಥಾನ ಬರ್ತಾ ಇದ್ದೀನಿ. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಈ ಕಾಳಜಿ, ಈ ದೇವಸ್ಥಾನಕ್ಕೆ ಇರ್ತಕ್ಕಂಥ ಇದು ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಪ್ಪನಿಗೆ ಏನಾದರೂ ಮಾಡಪ್ಪ. ನೆನ್ನೆ ತಾನೇ ಫೋನಲ್ಲಿ ಮಾತಾಡಿ DC ಹತ್ರ ಮಾತಾಡು, ತಹಸೀಲ್ದಾರ್ ಹತ್ರ ಮಾತಾಡು, 3 ಎಕರೆ ಜಮೀನು ಹೇಳಿದ್ದೀನಿ, ಬೇಗ ಮಾಡಿಸ್ಕೊಡು ಅಂತ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ. ಬಟ್ ನನ್ನ ಜೀವನದಲ್ಲಿ ಇವ್ರ ಮಾತು ನಾನು ಇವತ್ತು ಮೀರಿ ಹೋಗಿಲ್ಲ. ಬಹುಶಃ ಯಾಕೆ ಅಂತಂದ್ರೆ ನಾನು ಕೂಡ ಇವರ ಅಭಿಮಾನಿ. ಸೊ ಮೊದಲಿಂದಲೂ ರಾಜಕೀಯದಲ್ಲಿ ನನ್ನ ಕರ್ಸ್ಕೊಂಡ್ಬಂದು ಇವರ ಅಭಿಮಾನಿ. ಅದೇ ರೀತಿ ಯಾವತ್ತು ನನ್ನ ಒಂದು ಏನೇ ಬೇರೆ ವಿಚಾರ ಹೋಗ್ತದಕ್ಕೆ ಅಟ್ಲಕ್ಕಾದಪ್ಪ ಇಟ್ಲಕ್ಕಾದಪ್ಪ ಅಟ್ಲ ಅಂತ ಹೇಳ್ತಾರೆ. ಬಹುಶಃ ಸೆಷನ್ನಲ್ಲಿ ಏನಾದ್ರು ಡಲ್ ಹಾಕೋದೆ ಕರೆದು ಕೇಳ್ತಾರೆ, ಯಾರು ಡಲ್ಗೊಂಡ ಅಂತ ಕೇಳ್ತಾರೆ. ಅಂದ್ರೆ ಈ ತರ ಇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇವತ್ತು ಅನ್ಕೊಬೋದು ಏನು KH ಮುನಿಯಪ್ಪ ಸಮೃದ್ಧಿ ಜೊತೆ ಬಂದ್ಬಿಟ್ರೆ ಅಂತ. ಯಾವ ಮಿನಿಸ್ಟರ್ ನಮ್ಮ ತಾಲೂಕು ಬಂದ್ರೆ ಕೂಡ ಅವ್ರಿಗೆ ಅವ್ರನ್ನ ಪ್ರೋಟೋಕಾಲ್ ಮೇಂಟೈನ್ ಮಾಡೋ ಸರ್ಕಾರದ ಒಂದು ನಿಯಮ. ದಿನೇಶ್ ಗುಂಡೂರಾವ್ ಬಂದಾಗ ಕೂಡ ನಾನೇ ಕರ್ಕೊಂಡು ಪೂಜೆ ಮುಗಿಸಿದ್ದೀನಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಸಚಿವರು, ಅದಕ್ಕಿಂತ ಮುಂಚೆ ನಮ್ಮ ಕೋಲಾರ ಜಿಲ್ಲೆದವರು, ನಮ್ಮ ಕೋಲಾರ 7 ಬಾರಿ ಜಿಲ್ಲೆಯಲ್ಲಿ MP ಆಗಿದ್ದವರು. ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಈಗಾಗಲೇ ಏನು ಮನವಿನ ಕೊಟ್ಟಿದ್ದಾರೆ, ನನಗೆ ಗಾಲಿಗೋಪುರ ಆಗ್ಬೇಕಂತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಆ ಗಾಲಿಗೋಪುರನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ನಾನು ಒಪ್ಕೊಂತೀನಿ. ನಾನು ಒಂದೇ ಮಾತು, 3 ಎಕರೆ ಜಮೀನು ಕೇಳಿದರೆ ಈಗಾಗಲೇ ಸಾಹೇಬರು DC ಹತ್ರ ಮಾತಾಡಿದ್ರೆ ಈ ಕೂಡಲೇ ನಾನು DC ಗೆ ಲೆಟರ್ ಕಳಿಸಿ ಅದನ್ನ ಇದಾಗಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇವತ್ತು ನನ್ನ ಜೊತೆ ಎಲ್ಲ ನಾಯಕರು ಬಂದು ಆದಿಜಂಬನ ಇವತ್ತಿಂದ ನಮ್ಮ ಆವಣಿ ಜಾತ್ರೆ ಸ್ಟಾರ್ಟ್. ಇವತ್ತು ರಾಮಲಿಂಗೇಶ್ವರ ಜಾತ್ರೆ ಸ್ಟಾರ್ಟ್ ಆಗ್ಬೇಕಂದ್ರೆ ಮೂಲಕ್ಕೆ ಇವ್ರು ಪೂಜೆ ಮಾಡ್ಕೊಂಡು ಆದಿಜಂಬನ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ. ಇದು ಐತಿಹಾಸಿಕ ಇರ್ತಕ್ಕಂಥ ದೇವಸ್ಥಾನ. ಈ ಐತಿಹಾಸಿಕ ದೇವಸ್ಥಾನ ನಾವು ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಅದಕ್ಕಿಂತ ಮುಂಚೆ ನಾನು ಬೈಕೊಂಡ್ರು ಪರವಾಗಿಲ್ಲ, ಒಂದು ಮಾತನ್ನ ಹೇಳ್ತೀನಿ ವೇದಿಕೆ ಮೇಲೆ. ಈ ಸಣ್ಣ ಜಾತಿಗಳಲ್ಲಿ ಯಾವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀರಿ, ಅದು ನಮ್ಮಲ್ಲಿ ಒಂದು ಒಗ್ಗಟ್ಟು ಸ್ಟಾರ್ಟ್ ಆಗ್ತದೆ. ಒಂದು ಭಿನ್ನಾಭಿಪ್ರಾಯ ನಾವು ಇವತ್ತು ಸ್ಟಾರ್ಟ್ ಮಾಡ್ಕೊಂತೀವಿ, ವಾಡ ಗುಂಪು ಈಡೋ ಗುಂಪು, ವಾಡ್ JDS, ಕಾಂಗ್ರೆಸ್, BJP, ಇದು ದಯವಿಟ್ಟು ಬೇಡ. ಯಾಕಂದ್ರೆ ಈ ತರ ಆದ್ರೆ ನಮ್ಗೆ ತುಳಿದಾಕ್ಬಿಡ್ತಾರೆ. ಅದರಿಂದ ದಯವಿಟ್ಟು ನೀವುಗಳು ಈ ಒಂದು ಇದರಲ್ಲಿ ಒಗ್ಗಟ್ಟಾಗಿ ಅದಲ್ವಾ, ಇಡೀ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಜಾತಿಗಳನ್ನ ಒಂದು ಸರ್ವಮತ ತಗೊಂಡೋಗಿರ್ತಕ್ಕಂಥ ಜವಾಬ್ದಾರಿಯನ್ನ ಆದಿಜಂಬ ಕೊಡ್ಲಿ ಅಂತ ಹೇಳ್ತಾ, ಸೊ ದಯವಿಟ್ಟು ನನ್ನ ತಪ್ಪಿದ ಕ್ಷಮೆ ಇಲ್ಲ. ಯಾಕಂದ್ರೆ ನಾನು ಕಾಣಿಸ್ತಾ ಇದೆ, ಅದು ಹೇಳ್ತಾ ಇದ್ದೀನಿ. ನಾನು ನಮ್ಮ ಇಷ್ಟೊತ್ತಿಗೆ ಎಲ್ಲೋ ಇರಬೇಕಿತ್ತು, ಯಾವುದೋ ಮಟ್ಟಕ್ಕೆ ಹೋಗ್ಬೇಕಿತ್ತು. ಆದ್ರೆ ನಮ್ಮಲ್ಲೇ ಒಳಗುಂಪುಗಳಿಂದ ಈ ತರ ಆಗ್ತಾ ಇದೆ. ನಾನೊಬ್ಬ ಶಾಸಕನ ಕೇಳ್ತಾ ಇಲ್ಲ, ನಾನು ಕೂಡ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಒಗ್ಗಟ್ಟಾಗಿ ದಯವಿಟ್ಟು ಒಗ್ಗಟ್ಟಾಗಿ ಅದಲ್ವಾ. ಇದು ಯಾಕಂದ್ರೆ ಇದು ಆದಿಜಂಬ ನಮ್ಮನ್ನಂತ ಪೂಜೆ ಮಾಡ್ತೀವಿ, ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಮ್ಮಲ್ಲಿ ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದೆ ಬರಲಿ, ಮುಂದೆ ಬರಲಿ. ಅದರಿಂದ ಇವತ್ತು ಇವ್ರಿಗಿರ್ತಕ್ಕಂಥ ಮನಸ್ಸು, KH ಮುನಿಯಪ್ಪ ಸಾಹೇಬ್ರಿಗಿರ್ತಕ್ಕಂಥ ಮನಸ್ಸು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವ್ರದೇ ಇರ್ತಕ್ಕಂಥ ಒಂದು ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿಯ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಆದಷ್ಟು ಬೇಗ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತ ನನ್ನ KH ಮುನಿಯಪ್ಪ ಸಾಹೇಬ್ರಿಗೆ ಕೇಳ್ಕೊಂತ, ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕನಸಂತೆ ನೀವು ಮನೆಗೆ ಬಂದು ಕರೆದ್ರಿ, ಇಬ್ಬರು ಜೊತೆಲಿ ಬನ್ನಿ ಅಂತ. ಯಾವತ್ತೂ ಕೂಡ ನಾನು ಅವರ ವಿರೋಧಿ ಅಲ್ಲ, ಅವ್ರನ್ನ ಯಾವತ್ತು ವಿರೋಧಿಸುವ ಹೋಗುತ್ತ ವ್ಯಕ್ತಿ ಕೂಡ ನಾನು ಅಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸಿದ್ರೆ ಒಳ್ಳೇದಾಗ್ತದೆ.